ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ವೀಕ್ಷಿಸುವ ಎಲ್ಲ ದೇವಜನರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವಜನರೇ, ಯೇಸು ಸ್ವಾಮಿ ಈ ಭೂಮಿಯಲ್ಲಿ ಮಾನವನಾಗಿ ಬಂದಾಗ ಆತನ ಹತ್ತಿರಕ್ಕೆ ಬಂದಂತ 4 ತರದ ಜನಗಳ ಕುರಿತಾಗಿ ಇವತ್ತು ನಾವು ಮಾತನಾಡಲಿಕ್ಕೆ ಬಯಸ್ತೀನಿ ನಿಮ್ಮೊಂದಿಗೆ. ಹಾಗಾಗಿ ಆ 4 ತರದ ಜನರು ಯಾರ್ಯಾರು? ಮೊದಲನೇದಾಗಿ ನಾವು ನೋಡ್ಕೊಳ್ಳೋಣ. ಯೇಸು ಸ್ವಾಮಿ ಹತ್ರ ಕೆಲವರು ಬಂದ್ರು. ಏನಕ್ಕಾಗಿ ಬಂದ್ರು ಅಂತ ಹೇಳಿದ್ರೆ, ಬಿಡುಗಡೆಗಾಗಿ. ಆತನಿಂದ ಏನಾದ್ರೂ ಸಿಗುತ್ತಂತ ಹೇಳ್ಬಿಟ್ಟು ಬಿಡುಗಡೆಗೋಸ್ಕರವಾಗಿ ಇವತ್ತು ಬಂದ್ರು. ಆ ಒಂದು ವಿಷಯದಲ್ಲಿ ನಾವು ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯ 16ನೇ ವಚನವನ್ನ ನಾವು ಓದಿಕೊಳ್ಳೋಣ. ವಾಕ್ಯ ಹೀಗೆ ಹೇಳ್ತದೆ: ಸಂಜೆಯಾಗಲು ದೆವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿಗೆ ಕರೆತಂದರು. ಆತನು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸಿದ್ದಲ್ಲದೆ ಮೈಯಲ್ಲಿ ನೆಟ್ಟಗಿಲ್ಲದವರೆಲ್ಲರನ್ನು ವಾಸಿ ಮಾಡಿದನು. ಆಮೇಲೆ ದೇವರ ವಾಕ್ಯ ಹೇಳ್ತದೆ, ಅನೇಕ ಜನಗಳು ಯೇಸು ಸ್ವಾಮಿ ಎಲ್ಲಿರ್ತಿದ್ರು ಅಲ್ಲಿಗೆ ದೆವ್ವ ಹಿಡಿದವ್ರನ್ನ, ರೋಗದಲ್ಲಿದ್ದಂಥವ್ರನ್ನ, ಕಾಯಿಲೆ ಕಷ್ಟದಲ್ಲಿದ್ದಂಥವ್ರನ್ನ ಆತನ ಬಳಿ ಕರೆತರ್ತಿದ್ರು. ಯಾಕಂತ ಹೇಳಿದ್ರೆ, ಆತನು ಮುಟ್ಟಿದ್ರೆ ಸಾಕು ಗುಣವಾಗ್ತಿತ್ತು, ಆತನು ಮಾತನಾಡಿದ್ರೆ ಸಾಕು ಗುಣವಾಗ್ತಿತ್ತು, ಗದರಿಸಿದ್ರೆ ಸಾಕು ದೆವ್ವ ಬಿಟ್ಟು ಹೋಗ್ತಿತ್ತು, ಪಾರ್ಶ್ವ ರೋಗಿ ವಾಸಿ ಆಗ್ತಿದ್ರು, ಕುಂಟ್ರಿಗೆ ಕಾಲು ಬರ್ತಿತ್ತು, ಕಿವಿಡಿಗೆ ಕಿವಿ ಕೇಳಿಸ್ತಿತ್ತು, ಕುರುಡರಿಗೆ ಕಣ್ಣು ಕಾಣಿಸ್ತಿತ್ತು, ಸತ್ತಂತವರೆಲ್ಲ ಎದ್ದೇಳ್ತಿದ್ರು. ಈ ರೀತಿ ಅದ್ಭುತಗಳು ನಡೆದ ಕಾರಣವಾಗಿ ಅನೇಕ ಜನಗಳನ್ನ ಅನೇಕ ಗ್ರಾಮಗಳಿಂದ ಅವರು ಒತ್ಕೊಂಡು ಬರ್ತಿದ್ರು, ಕರ್ಕೊಂಡು ಬರ್ತಾ ಇದ್ರು. ಯೇಸು ಸ್ವಾಮಿ ಬಿಡುಗಡೆ ಮಾಡ್ತಿದ್ದನು. ಇದರಿಂದ ಎಷ್ಟೋ ಜನ ಬಿಡುಗಡೆಗಾಗಿ ಯೇಸು ಸ್ವಾಮಿ ಹತ್ರ ಬರ್ತಾ ಇದ್ರು. ಆದ್ರೆ ಬಿಡುಗಡೆ ಆದ್ಮೇಲೆ ಅವರು ತಿರುಗಿ ಯೇಸು ಸ್ವಾಮಿ ಹತ್ರ ಅವರು ಬರಲೇ ಇಲ್ಲ. ಆದ್ರಿಂದ ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ದೇವ್ರ ವಾಕ್ಯ ಹೀಗೆ ಹೇಳ್ತಾರೆ. ಯೇಸು ಸ್ವಾಮಿ ತುಂಬಾ ದುಃಖಪಟ್ಟು ಕೋಪಿಸಿಕೊಂಡು ಹೀಗೆ ಹೇಳ್ತಾರೆ: ಎಲೆ ಕೊರಜನೆ, ಎಲೆ ಬೆತ್ಸಾಯಿದೆ, ನಿನ್ನಲ್ಲಿ ಆದಂತ ಅದ್ಭುತ ಮಾತುಕಾರಿಗಳು ತೂರ್ ಸಿದೋನ್ ಪಟ್ಟಣಗಳಲ್ಲಿ ಆಗಿದ್ರೆ ಎಷ್ಟೋ ಮೇಲಾಗಿತ್ತಂತೆ ಅಲ್ವಾ? ಆದ್ರಿಂದ ಈ ದಿನಮಾನಗಳಲ್ಲಿ ಸಹ ಎಷ್ಟೋ ಸಭೆಗಳಿಗೆ ನೋಡುವಾಗ, ಉದಾಹರಣೆ ನನ್ನ ಸಭೆಯಲ್ಲೇ ನಾವು ನೋಡುವಾಗ, ಈ ರೀತಿ ಬಿಡುಗಡೆಗಾಗಿ ಬಂದಂತ ವ್ಯಕ್ತಿಗಳನ್ನ ನಾವು ನೋಡುವಾಗ, ಪ್ರಿಯ ದೇವ್ರ ಮಕ್ಕಳು, 2,000 ಜನ ಇರಬೇಕಾಗಿತ್ತು. ನಾನು ಬಂದು 20 ವರ್ಷ ಆಯ್ತು ಸೇವೆಗೆ. 20 ವರ್ಷದಲ್ಲಿ ಮಾಡಿದಂತ ಸೇವೆಯಲ್ಲಿ ಬಿಡುಗಡೆ ಆಗಿ ಹೋದಂತವ್ರು ನೋಡಿದ್ರೆ 1,500 2,000 ಜನ ಇಲ್ಲಿ ಇರಬೇಕಾಗಿತ್ತು, ಅವರೆಲ್ಲ ನಿಂತಿದ್ರೆ. ಆದ್ರೆ ಅವರು ಬಿಡುಗಡೆಗೆ ಮಾತ್ರ ಬಂದ್ರು. ಬಿಡುಗಡೆ ಆಗೋ ತನಕ ಅವ್ರಿಗೆ ಯಾವ ಒಂದು ಕುರಿತಾಗಿ, ಯಾರ ಕುರಿತಾಗಿ, ಯಜಮಾನರ ಕುರಿತಾಗಿ ಆಗ್ಲಿ, ಊರಿನ ಕುರಿತಾಗ್ಲಿ, ಸ್ವಂತ ಮನೆಯವ್ರ ಕುರಿತಾಗ್ಲಿ ಚಿಂತೆ ಇರೋದಿಲ್ಲ. ಅಯ್ಯೋ ಯಾರು ಏನಂದ್ರೆ ಏನಂತೆ, ನನಗೆ ಬಿಡುಗಡೆ ಆಗ್ಬೇಕಂತ ಅವರು ನಿಂತ್ಕೊಳ್ತಾರೆ. ಯಾವ ಬಿಡುಗಡೆ ಆಗಿ ಚೆನ್ನಾಗಿ ಆಗ್ಬಿಡ್ತಾರೆ, ಅವಾಗ ಊರಿನವ್ರು ಅಂತಾರೆ, ಗ್ರಾಮದವ್ರು ಅಂತಾರೆ, ಯಜಮಾನರುಗಳು ದಂಡ ಹಾಕ್ತೀನಿ ಅಂತಾರೆ. ಈ ರೀತಿಯಾಗಿ ನೆಪಗಳು ಹೇಳಿ ಎಷ್ಟೋ ಜನ ವಾಪಸ್ ಹೋಗಿರೋಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ ನಮ್ಮ ಸೇವೆಯಲ್ಲಿ. ನನ್ನೊಬ್ಬರ ಸೇವೆಯಲ್ಲ, ಇವತ್ತು ಎಷ್ಟೋ ಜನರ ಸೇವೆಯಲ್ಲಿ ಸಹ ಇಂಥ ಜನಗಳನ್ನ ನಾವು ಕಂಡಿದ್ದೇವೆ, ಸಭೆಗಳಲ್ಲಿ ನಾವು ಕಂಡಿದ್ದೇವೆ. ಎಷ್ಟೋ ಜನ ನಮ್ಮ ಸಭೆಗಳಿಗೆ ಬರ್ತಾರೆ ಅಂತ ಹೇಳಿದ್ರೆ ಸೌಲಭ್ಯಕ್ಕಾಗಿ ಬರ್ತಾರೆ. ಇಲ್ಲಿಗೆ ಹೋದ್ರೆ ಬಟ್ಟೆ ಕೊಡ್ತಾರಾ, ಹಣ ಕೊಡ್ತಾರಾ, ಊಟ ಕೊಡ್ತಾರಾ, ಇಲ್ಲ ಬಿಡುಗಡೆ ಆಗುತ್ತಾ, ಈ ರೀತಿಯಾಗಿ ಅನೇಕ ಸೌಲಭ್ಯಕ್ಕಾಗಿ ಕ್ರೈಸ್ತರಿಂದ ಅನೇಕ ಸೌಲಭ್ಯ ಸಿಗ್ತದೆ. ಬ್ಯಾಗ್ಗಳು, ಪುಸ್ತಕಗಳು ಕೊಡ್ತಾರೆ, ಬಟ್ಟೆಗಳು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಬರ್ತಾರೆ, ಬಿಡುಗಡೆಗಾಗಿ ಬರ್ತಾರೆ. ಆದ್ರೆ ಅವ್ರು ಬಂದಂತವ್ರು ಅದನ್ನ ಹೊಂದ್ಕೊಂಡ ಮೇಲೆ ಮತ್ತೆ ತಿರುಗಿ ಅವರು ಯೇಸು ಸ್ವಾಮಿಯಲ್ಲಿ ನಿಂತ್ಕೊಳ್ಳೋದಿಲ್ಲ. ಎರಡನೇ ತರದ ಜನಗಳು ಬರ್ತಿದ್ರು. ಯಾರಂತ ಹೇಳಿ ನೋಡೋದಾದ್ರೆ, ಊಟಕ್ಕೋಸ್ಕರವಾಗಿ ಜನ ಬರ್ತಾ ಇದ್ರು. ಏನಕ್ಕೋಸ್ಕರ ಬರ್ತಿದ್ರು? ಊಟಕ್ಕಾಗಿ ಬರ್ತಾ ಇದ್ರು. ಪ್ರಿಯ ದೇವ್ರ ಮಕ್ಕಳೇ, ನಾವು ನೋಡ್ತೀವಿ ಯೋಹಾನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನೋಡುವಾಗ ಯೇಸು ಸ್ವಾಮಿ 5,000 ಜನಕ್ಕೆ ಊಟ ಕೊಟ್ರು. 5 ರೊಟ್ಟಿ 2 ಮೀನನ್ನ 5,000 ಜನಕ್ಕೆ ಊಟ ಕೊಟ್ಟಾಗ ಆ ಊಟ ಮಾಡಿದಂತ ಜನಗಳು ಯೇಸು ಸ್ವಾಮಿ ಹತ್ರ ಹೋದ್ರೆ ಊಟ ಸಿಗುತ್ತಂತೆ ಎಷ್ಟೋ ಜನ ಬರ್ತಾರೆ. ಇವತ್ತು ಸಹ ಎಷ್ಟೋ ಜನಗಳನ್ನ ಸಭೆಗಳನ್ನ ನಾವು ನೋಡ್ತೀವಿ. ಅಲ್ಲಿ ಹೋದ್ರೆ, ಕ್ರಿಸ್ಮಸ್ಗೆ ಹೋದ್ರೆ ಬಿರಿಯಾನಿ ಸಿಗ್ತದೆ, ಕ್ರಿಸ್ಮಸ್ಗೆ ಹೋದ್ರೆ ಕೇಕ್ ಸಿಗ್ತದೆ, ಕ್ರಿಸ್ಮಸ್ಗೆ ಹೋದ್ರೆ ಒಳ್ಳೊಳ್ಳೆ ತಿಂಡಿ ಸಿಗ್ತದೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಬರ್ತಾರೆ. ಇವತ್ತು ಊಟಕ್ಕೋಸ್ಕರ ಬರ್ತಾರೆ. ಈ ಯೋಹಾನ ಸುವಾರ್ತೆ 6ನೇ ಅಧ್ಯಾಯ, ಪ್ರಿಯ ದೇವ್ರ ಮಕ್ಕಳೇ, 26ನೇ ವಚನ ನಾವು ಓದಬೇಕಾದ್ರೆ ಅಲ್ಲಿ ಹೀಗೆ ಹೇಳ್ತದೆ. ಯೇಸು ಸ್ವಾಮಿ ಹೇಳ್ತಾರೆ: ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯಗಳನ್ನು ನೋಡಿದಿರಂದಲ್ಲ, ಆ ರೊಟ್ಟಿ
ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದಲೇ ಅಂತ. ನೋಡಿ ಅಲ್ಲಿ, ನನ್ನನ್ನು ಇವತ್ತು ಹುಡುಕಿ ಯಾಕೆ ಬಂದಿದ್ದೀರಿ ಅಂತ ಹೇಳಿದ್ರೆ, ಅದ್ಭುತ ಮಾತುಕಾರಿ ಆಗಿದ್ದಕ್ಕಾಗಿ ಅಲ್ಲ, ಅವತ್ತು ರೊಟ್ಟಿ ತಿಂದ್ರಲ್ಲ ಅದಕ್ಕೋಸ್ಕರ ಹೊಟ್ಟೆ ತುಂಬಿಸ್ಕೊಂಡ್ರಲ್ಲ ಅದಕ್ಕೆ ಬಂದಿದ್ರಿ. ಇವತ್ತು ಯೇಸು ಸ್ವಾಮಿ ಹತ್ರ ಬಂದ್ರೆ ಊಟ ಸಿಗುತ್ತಂತ ಹೇಳ್ಬಿಟ್ಟು. ಇವತ್ತೆಷ್ಟೋ ಸಭೆಗಳಲ್ಲಿ ಊಟಕ್ಕೆ ತಪ್ಪೇನಿಲ್ಲ. ಇವತ್ತೆಷ್ಟೋ ಜನ ಊಟಕ್ಕೋಸ್ಕರವಾಗಿ ಸಭೆಗೆ ಬಂದಂತಾರೆ. ವಾಕ್ಯ ಕೇಳಿ ರಕ್ಷಣೆ ಹೊಂದಿ ಇವತ್ತು ದೊಡ್ಡ ದೊಡ್ಡ ಸೇವಕರಾಗಿದ್ದಾರೆ, ಸುವಾರ್ತಿಕರಾಗಿದ್ದಾರೆ, ಅಪೊಸ್ತಲರಾಗಿದ್ದಾರೆ, ಸೇವೆ ಮಾಡ್ತಿದ್ದಾರೆ ಇವತ್ತು. ಆದ್ರೆ ಯಾವ ರೀತಿ ಬರ್ತಿದ್ರು ಆ ದಿನಗಳಲ್ಲಿ ಅಂತ ಹೇಳಿದ್ರೆ ಊಟಕ್ಕೋಸ್ಕರ ಬರೋಂಥ ಜನಗಳಿದ್ರು. ಮೂರನೇದಾಗಿ, ಏನಾದ್ರೂ ತಪ್ಪು ಕಂಡುಹಿಡಿಯೋದಕ್ಕೆ ಮಾತಿನಲ್ಲಿ ಸಿಕ್ಕಿಸ್ಲಿಕ್ಕಾಗಿ ಜನ ಬರ್ತಿದ್ರು. ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯ 35ನೇ ವಚನ ನಾವು ಓದುವಾಗ, 22ನೇ ಅಧ್ಯಾಯ 35ನೇ ವಚನ ನಾವು ಓದುವಾಗ ಅಲ್ಲಿ ವಾಕ್ಯ ಹೀಗೆ ಹೇಳ್ತದೆ, ಅವರಲ್ಲಿದ್ದ ಒಬ್ಬ ಧರ್ಮೋಪದೇಶಕನು ಆತನನ್ನು ಪರೀಕ್ಷಿಸಬೇಕೆಂದು, ಗುರುವೇ, ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದುದು ಎಂದು ಆತನನ್ನು ಕೇಳಿದ್ದಕ್ಕಾತನು, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬುದೇ. ನೋಡಿ ಅಲ್ಲಿ ಏನ್ ಮಾಡ್ತಾ ಅಂತ ಹೇಳಿದ್ರೆ ಪರೀಕ್ಷಿಸಬೇಕು. ಎಷ್ಟೋ ಪರಿಸಾಯರು, ಸದ್ದುಕಾಯರು, ಸುಂಕದವರು, ಶಾಸ್ತ್ರಿಗಳು ಬರ್ತಿದ್ರು. ಯಾಕಂತ ಹೇಳಿದ್ರೆ ಆತನ ಪರೀಕ್ಷಿಸಲಿಕ್ಕೋಸ್ಕರವಾಗಿ, ತಪ್ಪು ಕಂಡುಹಿಡಿಯಲಿಕ್ಕಾಗಿ ಬರ್ತಿದ್ರು. ಅನೇಕರು ಆತನ ಮಾತಿನಲ್ಲಿ ಶಿಕ್ಷಿಸಬೇಕೆಂಬುದಾಗಿ ಬರ್ತಿದ್ರು. ಏನಾದ್ರೂ ಮಾಡಿ ಇದನ್ನು ಕೊಲ್ಲಬೇಕಂತ ಬರ್ತಿದ್ರು. ಇವತ್ತು ಸಹ ಎಷ್ಟೋ ಸಭೆಗಳಲ್ಲಿ ಸಹ ವಿಶ್ವಾಸಿಗಳಿದ್ದಾರೆ, ರಕ್ಷಣೆ ಬಂದು ದೀಕ್ಷಾ ತಗೊಂಡು 10 ವರ್ಷ, 20 ವರ್ಷ, 30 ವರ್ಷ ಆಗಿದ್ದಾರೆ. ಅವರು ಸೇವಕರನ್ನ ಪರೀಕ್ಷಿಸಲಿಕ್ಕಾಗಿ, ಸಭೆಯನ್ನ ಪರೀಕ್ಷಿಸಲಿಕ್ಕಾಗಿ, ತಪ್ಪು ಕಂಡುಹಿಡಿಯಲಿಕ್ಕಾಗಿ ಇವತ್ತೆಷ್ಟೋ ಜನ ಬರ್ತಾರೆ ಸಭೆಗಳಿಗೆ. ಅದೇ ರೀತಿಯಾಗಿ ನಾವು ಇನ್ನೊಂದು ವಿಚಾರ ನಾವು ಓದ್ಕೊಳ್ಳೋ, ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯಕ್ಕೆ ನಮ್ಮ ಬೈಬಲ್ ತೆಗೆದುಕೊಳ್ಳುವಾಗ 12ನೇ ಅಧ್ಯಾಯ 10ನೇ ವಚನವನ್ನು ನಾವು ಓದುವಾಗ, ಪ್ರಿಯ ದೇವ್ರ ಮಕ್ಕಳೇ, ಅಲ್ಲಿ ಸಹ ಹೀಗೆ ಹೇಳ್ತದೆ, ಆಗ ಅವರು ಆತನ ಮೇಲೆ ತಪ್ಪು ಹೊರಿಸಬೇಕೆಂದು ಆತನನ್ನು ಸಬ್ಬತ್ ದಿನದಲ್ಲಿ ಸ್ವಸ್ಥ ಮಾಡುವುದು ಸರಿಯೋ ಎಂದು ಕೇಳಿದರು. ನೋಡ್ರಿ, ತಪ್ಪು ಹೊರಿಸ್ಬೇಕು, ಯೇಸು ಸ್ವಾಮಿ ಒಂದು ತಪ್ಪು ಹೊರಿಸ್ಬೇಕಂತ ಸಬ್ಬತ್ ದಿನದಲ್ಲಿ ಅದ್ಭುತ ಮಾಡೋದು ಸರಿನೋ ಅಂತ ಕೇಳಿದ್ರ. ತಪ್ಪು ಕಂಡುಹಿಡಿಯಲಿಕ್ಕೆ ಬರ್ತಿದ್ರು, ಪರೀಕ್ಷಿಸ್ಲಿಕ್ಕೆ ಬರ್ತಿದ್ರು, ಹೇಗಾದ್ರೂ ಮಾಡಿ ಆ ಮಾತನ್ನ ಸಿಲುಕಿಸ್ಬೇಕಂತ ಬರ್ತಿದ್ರು, ಹೇಗಾದ್ರೂ ಮಾಡಿ ಕಲ್ಲು ಎಸೆದು ಕೊಲ್ಲಬೇಕಂತ ಬರ್ತಿದ್ರು. ಈ 3ನೇ ತರದ ಜನಗಳು ಏನಾಗಿದ್ರು ಅಂತ ಹೇಳಿದ್ರೆ, ಏನಾದ್ರೂ ತಪ್ಪು ಸಿಗುತ್ತಾ ಅಂತ ಅಲ್ಲಿಗೆ ಬರ್ತಾ ಇದ್ರು. ಪ್ರಿಯ ದೇವ್ ಜನರೇ, ಅದೇ ರೀತಿಯಾಗಿ ನಾವು ನೋಡುವಾಗ 4ನೇ ತರದ ಜನಗಳು ಯಾರಂತ ಹೇಳಿದ್ರೆ, ದೇವರ ವಾಕ್ಯಕ್ಕಾಗಿ ಬರ್ತಾ ಇದ್ರು. ದೇವರ ವಾಕ್ಯವನ್ನೇ ಕೇಳಿ ಅದನ್ನು ಅಂಗೀಕರಿಸಿಕೊಂಡು ಸ್ವೀಕರಿಸ್ಕೊಂಡು ಅದ್ರ ಪ್ರಕಾರ ನಡೀಲಿಕ್ಕಾಗಿ ಬರ್ತಿದ್ರು. ನಾವು ನೋಡ್ತೀವಿ ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 23ನೇ ವಚನ ನಾವು ಓದಬೇಕಾದ್ರೆ, ಒಬ್ಬನು ವಾಕ್ಯವನ್ನು ಕೇಳಿ ತಿಳ್ಕೊಂಡು ಫಲವಂತರಾಗಿ 100 ವರ್ಷಾಗ್ಲಿ, 60 ವರ್ಷಾಗ್ಲಿ, 30 ವರ್ಷಾಗ್ಲಿ ಫಲವನ್ನು ಕೊಡ್ತಾನೋ ಇವನೇ ಒಳ್ಳೆ ನೆಲವಾಗಿರುವನು ಎಂದು ಹೇಳಿದೆ. ನೋಡ್ರಿ, ಅಲ್ಲಿ ದೇವರ ಕೇಳ್ತದೆ, ವಾಕ್ಯವನ್ನೇ ಕೇಳಿ 30 ವರ್ಷ, 60 ವರ್ಷ ಪ್ರಕಾರ, 100 ವರ್ಷ ಪ್ರಕಾರ ನಡೀತಾನೆ, ಅವನೇ ಒಳ್ಳೆ ನೆಲ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಪ್ರಿಯ ದೇವ್ರ ಮಕ್ಕಳು, ಇವತ್ತು ಸಭೆ ಒಳಗೆ ವಾಕ್ಯ ಕೇಳಕ್ಕೆ ಬರೋದು ಬಹಳ ವಿರಳ, ಬಹಳ ಕಮ್ಮಿ. ಇವತ್ತೆಷ್ಟೋ ಜನ ಸಭೆಯೊಳಗೆ ಬರ್ತಾರೆ, ಸೇವಕರು ವಾಕ್ಯ ಹೇಳ್ತಿದ್ರೆ ಅವ್ರು ಬೈಬಲ್ ನೋಡೋದು, ಮಕ್ಕಳನ್ನ ಆಡ್ಸೋದು, ತಿಂಡಿ ತಿನ್ಸೋದು, ಹೊರಗಡೆ ಹೋಗಿ ನಿಂತ್ಕೊಳ್ಳೋದು, ಈ ರೀತಿಯಾದಂತ ಕಾರ್ಯಗಳನ್ನ ಮಾಡುವಂತವ್ರನ್ನ ನಾವು ನೋಡ್ತಾ ಇದ್ದೀವಿ. ಆ ಕಾಲದಲ್ಲಿ ಯೇಸು ಸ್ವಾಮಿ ಇದ್ದಾಗಲೂ ಈ 4 ತರದ ಜನಗಳಿದ್ರು. ಇವತ್ತು ಸಹ ಸಭೆಗಳಿಗೆ ಇಂಥ 4 ತರದ ಜನಗಳು ಬರ್ತಾರೆ. ಆದ್ರೆ ಇವತ್ತು ನಾವು ನಮ್ಮನ್ನ ಪರೀಕ್ಷಿಸ್ಕೊಳ್ಬೇಕಂತ ವಿಚಾರ ಆದ್ರೆ ಅಂತ ಹೇಳಿದ್ರೆ, ಈ 4 ತರದ ಜನಗಳಲ್ಲಿ ನಾವು ಯಾರಾಗಿದ್ದೀವಿ, ನಾವು ಯಾರು ಆಗಕ್ಕೆ ಬಯಸ್ತಾ ಇದ್ದೀವಿ, ನಾವು ಯಾರು ಆಗ್ಬೇಕಾಗಿದೆ ಅನ್ನೋದನ್ನ ನಾವು ಪರೀಕ್ಷಿಸಿಕೊಳ್ಳಬೇಕು ಅಲ್ವಾ? ಸೌಲಭ್ಯಕ್ಕಾಗಿಯೋ, ಊಟಕ್ಕಾಗಿಯೋ ನಾವು ಬರ್ತಾ ಇದ್ದೀವ? ಬಿಡುಗಡೆಗಾಗಿಯೋ, ಸ್ವಸ್ಥತೆಗಾಗಿಯೋ ನಾವು ಬರ್ತಾ ಇದ್ದೀವ? ಏನಾದ್ರೂ ತಪ್ಪು ಕಂಡುಹಿಡಿಲಿಕ್ಕೆ ಬರ್ತಾ ಇದ್ದೀವ? ಇಲ್ಲ ದೇವ್ರ ವಾಕ್ಯವನ್ನು ಕೇಳಿ ದೇವರಿಗಾಗಿ ನಾವು ಫಲ ಕೊಡುವರಾಗಿ ನಿಲ್ಲಬೇಕಂತ ಬರ್ತಾ ಇದ್ದೀವ? ಈ 4 ತರದ ಗುಂಪಿನಲ್ಲಿ ನೀವು ಯಾರಾಗಿದ್ದೀರಿ? ವಾಕ್ಯ ಕೇಳುವಂತ ನೀವುಗಳು ಯಾರಾಗಿದ್ದೀರಿ? ಇವತ್ತೇ ಈ 3 ತರದ ವಿಚಾರಗಳು ನಿಮ್ಮಲ್ಲಿ ಇರುವುದಾದ್ರೆ ಅದನ್ನ ಬಿಟ್ಟು ಇನ್ನು ಮುಂದೆ ನಾನು ದೇವ್ರ ವಾಕ್ಯವನ್ನ ಕೇಳಲಿಕ್ಕೆ ನಾನು ಸಭೆಗೆ ಹೋಗ್ತೀನಿ, ಆತ್ಮಿಕವಾಗಿ ಬೆಳಿಲಿಕ್ಕೆ ನಾನು ಸಭೆಗೆ ಹೋಗ್ತೀನಿ, ದೇವರಿಗಾಗಿ ನಾನು ಫಲ ಕೊಡ್ಲಿಕ್ಕಾಗಿನೇ ನಾನು ಸಭೆಗೆ ಹೋಗ್ತೀನಿ, ದೇವರಿಗಾಗಿ ಮಹಿಮೆಯಾಗಿ ಜೀವಿಸಲಿಕ್ಕಾಗಿ ನಾನು ಸಭೆಗೆ ಹೋಗ್ತೀನಿ ಎಂಬುದಾಗಿ ನಾವು ತೀರ್ಮಾನ ಮಾಡ್ಕೊಳ್ಳೋಣ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಈ ವಾಕ್ಯ ಕೇಳಿದಂತ ಪ್ರತಿಯೊಬ್ಬೊಬ್ಬರ ಹೃದಯಗಳಲ್ಲಿ ಕಾರ್ಯ ಮಾಡು. ಹೌದು, 4 ತರದ ಜನರು ನೀವು ಈ ಭೂಮಿ ಮೇಲೆ ಇದ್ದಾಗ ನಿಮ್ಮ ಹತ್ರ ಬರ್ತಾ ಇದ್ರು.
ಊಟಕ್ಕಾಗಿ ಬರ್ತಿದ್ರು, ಸೌಲಭ್ಯಕ್ಕಾಗಿ ಬರ್ತಿದ್ರು, ಕೆಲವರು ಬಿಡುಗಡೆಗಾಗಿ ಬರ್ತಾ ಇದ್ರು, ಕೆಲವರು ತಪ್ಪು ಹಿಡಿಯಕ್ಕೆ ಬರ್ತಿದ್ರು, ಇನ್ನು ಕೆಲವರು ದೇವ್ರ ವಾಕ್ಯಕ್ಕಾಗಿ ಬರ್ತಿದ್ರು. ಆದ್ರೆ ಇಲ್ಲಿ ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರು ದೇವ್ರ ವಾಕ್ಯಕ್ಕಾಗಿಯೇ ಸಭೆಗೆ ಹೋಗಿ ವಾಕ್ಯವನ್ನೇ ಕೇಳಿ ಅದ್ರ ಪ್ರಕಾರ ನಡೆದು ಅದನ್ನ ಕೈಗೊಂಡು ನಡೆದು ದೇವರೇ ಅವರು ಆತ್ಮಿಕವಾಗಿ ಅಭಿವೃದ್ಧಿ ಹೊಂದುವಂತೆ ಸಹಾಯ ಮಾಡು ನೀನು ಬಾಯಿ ಬಂದು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮದ ತಂದೆ, ಆಮೆನ್.